40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ನಮಸ್ಕಾರ ಸ್ನೇಹಿತರೆ, RSS ಅಂದ್ರೇನು? RSS is a RSS की आइडियोलॉजी RSS ಜಗತ್ತಿನ ನಂಬರ್ 1 ಸಂಘಟನೆಯಾಗಿ ಬೆಳೆದಿದ್ದು ಹೇಗೆ? राष्ट्रीय स्वयं सेवक संघ. RSS ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಅತ್ಯಂತ ಚಿರಪರಿಚಿತ ಹೆಸರು. ಇವತ್ತಿನ ಪಾಲಿಟಿಕ್ಸ್ ನಲ್ಲಂತೂ ಸಾಮಾಜಿಕ ಜೀವನದಲ್ಲಂತೂ ಇದನ್ನು ಬಿಟ್ಟು ಮಾತನಾಡಕ್ ಆಗಲ್ಲ ಅನ್ನೋ ಮಟ್ಟಿಗೆ ಈ ಸಂಘಟನೆ ಬೆಳೆದಿದೆ. ಪ್ರಭಾವಶಾಲಿಯಾಗಿ ತನ್ನಂತಾನು ಹರಡಿಕೊಂಡಿದೆ. ಹಾಗಿದ್ರೆ ಇಂಥ ಸಂಘಟನೆಯ ಅಸಲಿ ಸ್ಟೋರಿ ಏನು? ಬರೀ 17 ಜನರಿಂದ ಶುರುವಾದ ಈ ಗುಂಪು ಇವತ್ತು ವಿಶ್ವವ್ಯಾಪಿ ತನ್ನ ಜಾಲ ಹರಡಿ ವಿಶ್ವದ ಅತಿದೊಡ್ಡ ಸ್ವಯಂ ಸೇವಕ ಸಂಘಟನೆ ರೀತಿ ಬೆಳೆದಿದ್ದು ಹೇಗೆ? ಇದರ ಹುಟ್ಟುಗುಟ್ಟುಗಳೇನು? ಬಲ ಮತ್ತು ದೌರ್ಬಲ್ಯಗಳೇನು? ಪಾಕ್ ಪ್ರಧಾನಿಯ ಬಾಯಿಂದ ಹಿಡಿದು RSS was an organization that was inspired by Adolf Hitler and Mussolini. Came about in 1925. They believed in racial purity, racial superiority. They also believed they were an Aryan race like the Nazi believed they were an Aryan race. ಭಾರತದ ಲೋಕಲ್ ಕಾರ್ಪೊರೇಟರ್ಗಳ ತನಕ ಎಲ್ಲರ ಬಾಯಲ್ಲೂ ಬರೋ ಈ ಸಂಘಟನೆ ಅಂತದ್ದೇನು ಮಾಡಿದೆ? ಅಷ್ಟಕ್ಕೂ ಈ ಸಂಘಟನೆ ನಿಜಕ್ಕೂ ಏನು ಮಾಡುತ್ತೆ ಡೇ ಟು ಡೇ ಬೇಸಿಸ್ ನಲ್ಲಿ? ಇದರ ಸ್ಟ್ರಕ್ಚರ್ ಹೇಗಿದೆ? ಆಡಳಿತ ಹೇಗೆ ನಡೆಯುತ್ತೆ? ಬನ್ನಿ, ಭಾರತದ ರಾಜಕಾರಣ ಮತ್ತು ಸಾಂಸ್ಕೃತಿಕ ಸ್ಥಿತಿಯನ್ನು ಬದಲಿಸಿದ ನ್ಯಾಷನಲ್ ವಾಲಂಟಿಯರ್ ಗ್ರೂಪ್ನ ಬಗ್ಗೆ ಈ ವರದಿಯಲ್ಲಿ ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮಾಜಿ ಕಾಂಗ್ರೆಸ್ ನಾಯಕನಿಂದಲೇ ಹುಟ್ಟಿದ ಸಂಘಟನೆ. ಎಸ್ ಸ್ನೇಹಿತರೆ, ಕೇಳೋಕೆ ಆಶ್ಚರ್ಯ ಆಗ್ಬೋದು. ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ನಾವು RSS ಬಗ್ಗೆ ತಿಳ್ಕೋಬೇಕು ಅಂತ ನಾವು ಸಮಾಜದ ಎಲ್ಲ ಆಯಾಮಗಳಿಂದಲೂ ವ್ಯಕ್ತಿಗಳನ್ನು ಕರೆಸಿ ನಾವು ಪಾಡ್ಕಾಸ್ಟ್ ಡಿಸ್ಕಷನ್ಸ್ ಎಲ್ಲ ಮಾಡ್ತಿರ್ತೀವಲ್ಲ, RSSನ ಪ್ರಚಾರ ಪ್ರಮುಖನ ಕೂಡ ನಾವು ಕರೆಸಿ ಮಾತನಾಡಿದ್ವಿ. ನೀವು ಅದರ ದೃಶ್ಯಗಳನ್ನ ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ರಾಜೇಶ್ ಪದ್ಮಾರ್ ಅವ್ರನ್ನ ಕರೆಸಿ ನಾವು ಮಾತನಾಡಿದ್ವಿ. ಸುದೀರ್ಘವಾಗಿ ನಾವು ಅವರ ಬಳಿ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೂ ಕೂಡ, ಅಂದ್ರೆ ಈ ಪಾಡ್ಕಾಸ್ಟ್ ಮುಗಿದ್ಮೇಲೂ ಕೂಡ ಮತ್ತೂ ಒಂದಷ್ಟು ಹೊತ್ತು ಅವರೊಟ್ಟಿಗೆ ಮಾತುಕತೆ ನಡೀತು ಸುದೀರ್ಘವಾಗಿ. ಪೂರ್ತಿ ನಮಗೇನೇನು ಕೇಳಲಿಕ್ಕಿತ್ತು ಅದೆಲ್ಲವನ್ನು ಅವ್ರ ಹತ್ರ ನಾವು ಕೇಳಿದ್ವಿ. ಕೇವಲ ಅವ್ರು ಹೇಳಿದ್ದು ಮಾತ್ರ ಅಲ್ಲ, ಅದಾದ ಬಳಿಕ ನಮ್ಮ ತಂಡ ಕೂಡ ಒಂದಷ್ಟು ಇದ್ರ ಬಗ್ಗೆ ಹುಡುಕಿ ಕೆದಕಿ ಈ ವರದಿಯನ್ನ ತಯಾರಿಸಿದೆ, ನಿಮ್ಮ ಮುಂದೆ ಇಡಬೇಕು ಅಂತ ಹೇಳಿ. RSSಗೆ 100 ವರ್ಷ ಆಗಿರುವಂತಹ ಸಂದರ್ಭದಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ. ಇವತ್ತು RSS ಅಂದ್ರೆ ರಾಹುಲ್ ಗಾಂಧಿ ಸಿಡಿದು ಬೀಳ್ತಾರೆ. ನಮ್ಮ ದೊಡ್ಡ ಶತ್ರು BJP ಎಲ್ಲ RSS ಅಂತ ಪರಿಗಣಿಸ್ತಾರೆ. ಆದ್ರೆ ಇತಿಹಾಸದ ಒಂದು ಕಟ್ಟು ಸತ್ಯ ಏನು ಅಂದ್ರೆ, ಈ ಸಂಘಟನೆಗೆ ಜನ್ಮ ಕೊಟ್ಟಿದ್ದು ಅದೇ ಕಾಂಗ್ರೆಸ್ನಲ್ಲಿದ್ದ ಒಬ್ಬ ಟಾಪ್ ಲೀಡರ್. ಕಾಂಗ್ರೆಸ್ನ ತೀವ್ರವಾದಿ ಗುಂಪಲ್ಲಿ ಗುರುತಿಸಿಕೊಂಡಿದ್ದ, ಅವತ್ತಿನ ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗಿಯಾಗಿದ್ದ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ ಇದನ್ನು ಸ್ಥಾಪನೆ ಮಾಡಿದ್ರು. 1925 ಸೆಪ್ಟೆಂಬರ್ 27ನೇ ತಾರೀಕು, ಅಂದ್ರೆ ಈ ವಿಡಿಯೋ ಪಬ್ಲಿಷ್ ಆಗ್ತಿರೋ ದಿನದ ಕರೆಕ್ಟ್ 100 ವರ್ಷಗಳ ಹಿಂದೆ, ಇಂದಿನ ಕರೆಕ್ಟ್ 100 years ago ವಿಜಯದಶಮಿಯ ದಿನ ಇದಕ್ಕೆ ಚಾಲನೆ ಸಿಕ್ತು. ಬ್ರಿಟಿಷ್ ಭಾರತದಲ್ಲಿದ್ದ ಇಂದು ಮಹಾರಾಷ್ಟ್ರಕ್ಕೆ ಸೇರಿರೋ ನಾಗ್ಪುರದಲ್ಲಿ ಈ ಸಂಘಟನೆ ಹುಟ್ಕೊಳ್ತು. ಹಾಗೆ ನೋಡಿದ್ರೆ ಆರಂಭದಲ್ಲಿ ಇದಕ್ಕೆ ದೊಡ್ಡ ಸಂಖ್ಯೆಯ ಜನ ಏನು ಇರಲಿಲ್ಲ, ಬೆಂಬಲ ಇರಲಿಲ್ಲ. ಈಗ RSS ದೇಶಾದ್ಯಂತ 40 ಲಕ್ಷ ಮೆಂಬರ್ಸ್ ಅನ್ನ ಹೊಂದಿದೆ. 83,000 ಬ್ರಾಂಚ್ಗಳನ್ನು ಹೊಂದಿದೆ. ಅಂದರೆ ಪಾಕಿಸ್ತಾನದ ಸೇನೆಗಿಂತ ಆಲ್ಮೋಸ್ಟ್ 4 ಪಟ್ಟು, ಚೀನಾ ಸೇನೆಗಿಂತ ಆಲ್ಮೋಸ್ಟ್ 2 ಪಟ್ಟು ದೊಡ್ಡ ಕಾರ್ಯಕರ್ತರ ಪಡೆ ಇದಕ್ಕಿದೆ. ಆದರೆ ಈ ಸಂಘಟನೆ ಶುರುವಾಗಿತ್ತು ಜಸ್ಟ್ 17 ಜನರಿಂದ. ಹೆಡ್ಗೆವಾರ್ ಅವರ ಮನೆಯ ರೂಮ್ ಒಂದರಲ್ಲಿ ಇದರ ಬಗ್ಗೆ ಚರ್ಚೆ ಆಯಿತು, ಮೊದಲ ಚರ್ಚೆ. ಆವಾಗ ಇದರ ಯೋಜನೆ ಆರಂಭಿಕ ಹಂತದಲ್ಲಿ ಮೊಳಕೆ ಹೊಡಿತು. ನಂತರ ತಾವು ಈ ಹಿಂದೆ ಇದ್ದ ಹಿಂದೂಸ್ತಾನ್ ರಿಪಬ್ಲಿಕ್ ಒಕ್ಕೂಟದ ಸಂವಿಧಾನವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಅನ್ವಯ ಮಾಡಿದ್ರು ಇವರು. ಇದಾದ್ಮೇಲೆ ಅಪ್ಪಾಜಿ ಜೋಶಿ, ಬಯ್ಯಾಜಿ ಧಾನಿ, ಬಾಬಾ ಸಾಹೇಬ್ ಆಮ್ಟೆ, ದಾದಾ ರಾವ್ ಪರಮಾರ್ಥ, ಬಾಳಾ ಸಾಹೇಬ್ ದೇವರಸ್ ಹಾಗೆ ವಿಠಲ್ ರಾವ್ ಪಾಟ್ಕಿ ಅಂತವರು ಈ ಸಂಘವನ್ನ ಬೆಳೆಸ್ಕೊಂಡು ಹೋದ್ರು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 night 5 days ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 star ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜ್
ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಹುಟ್ಟಿದ್ದು ಯಾಕೆ? RSS ನ ಮೊದಲ ಗುರಿ ಹಿಂದೂ ರಾಷ್ಟ್ರ ಕಟ್ಟುವುದು ಅಂತ ಇವತ್ತು ಸಾಮಾನ್ಯವಾಗಿ ಅಭಿಪ್ರಾಯ ಇದೆ. ವಿರೋಧಿಗಳು ಅದನ್ನೇ ಆರೋಪ ಮಾಡ್ತಾರೆ. ಆದ್ರೆ RSS ಹುಟ್ಟೋಕೆ ಬೇರೆಯದ್ದೇ ಕಾರಣ ಇತ್ತು ಅನ್ನೋದು RSS ಬಲ್ಲವರ ಮಾತು. ಹಾಗಂತ ಹಿಂದೂ ಐಡಿಯಾಲಜಿ ಇರಲಿಲ್ಲ ಅಂತಲ್ಲ. RSS ಸ್ಥಾಪನೆಯ ಬಗ್ಗೆ ಸ್ವತಃ ಹೆಡ್ಗೇವಾರ್ ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಿಂದೂ ಸಂಸ್ಕೃತಿ, ಐಡೆಂಟಿಟಿ ಅನ್ನೋದು ಹಿಂದೂಸ್ತಾನದ ಜೀವನ ವಿಧಾನ. ಹಿಂದೂಸ್ತಾನವನ್ನ ರಕ್ಷಿಸಬೇಕಾದ್ರೆ ಹಿಂದೂ ಪರಂಪರೆಯನ್ನ ಪೋಷಿಸಬೇಕು, ಉಳಿಸಬೇಕು. ಸೊ ಹಿಂದೂ ಸಮಾಜವನ್ನ ಗಟ್ಟಿ ಮಾಡಬೇಕಾಗಿರೋದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ. ಅದಕ್ಕಾಗಿನೇ ಸಂಘ ಈ ಕೆಲಸ ಮಾಡ್ತಾ ಇದೆ ಅಂತ ಅವ್ರು ಹೇಳಿದ್ರು. ದೇಶದ ಭವಿಷ್ಯವನ್ನ ಬದಲಾಯಿಸುವ ನಿಟ್ಟಿನಲ್ಲಿ ನಮ್ಮ ಯುವಕರ ಮನಸ್ಸನ್ನ ರೂಪಿಸೋದು ಸಂಘದ ಪರಮೋಚ್ಚ ಗುರಿ ಅಂತ ಅವ್ರು ಹೇಳಿದ್ದಾರೆ. ಸೊ ಇಲ್ಲಿ ಹಿಂದೂ ಮತ್ತು ಹಿಂದುತ್ವದ ಐಡಿಯಾಲಜಿ ಇಟ್ಕೊಂಡು RSS ಹುಟ್ಟಿದ್ದು ಕ್ಲಿಯರ್. ಹಾಗಂತ ಇದು ಸುಮ್ಮನೆ ಹುಟ್ಟಿತು ಅಂತಲ್ಲ. RSSನವರು ಇದಕ್ಕೆ ಅವರದೇ ಆದ ಕಾರಣಗಳನ್ನ ಕೊಡ್ತಾರೆ. ಅವತ್ತು ಬ್ರಿಟಿಷರು ಹಿಂದೂಗಳನ್ನ ಅತ್ಯಂತ ತಾರತಮ್ಯದಿಂದ ನೋಡ್ತಾ ಇದ್ರು. ಕಾಕೋರಿ ರೈಲು ದರೋಡೆ ಪ್ರಕರಣ ಆದಾಗ ಬ್ರಿಟಿಷರು ತನಿಖಾ ತಂಡವೊಂದನ್ನ ರಚನೆ ಮಾಡಿದಾಗ ಅನ್ಯಾಯ ಮಾಡಿದ್ರು. ಪೊಲೀಸ್ ಹುದ್ದೆಗಳು ಮತ್ತು ಮ್ಯಾಜಿಸ್ಟ್ರೇಟ್ ಹುದ್ದೆಗಳಿಗೆ ಮುಸ್ಲಿಂ ಅಧಿಕಾರಿಗಳನ್ನ ಮಾತ್ರ ನೇಮಿಸ್ತಾ ಇದ್ರು. ಆದ್ರೆ ಅಲ್ಲಿ ಒಬ್ಬರು ಹಿಂದೂಗಳಿರಲಿಲ್ಲ. ಈ ರೀತಿ ಸಾಕಷ್ಟು ಘಟನೆಗಳನ್ನ ಉಲ್ಲೇಖ ಮಾಡ್ತಾರೆ. ಅಲ್ಲದೆ 1919ರಲ್ಲಿ ಇಡೀ ದೇಶ ಸ್ವಾತಂತ್ರ್ಯ ಹೋರಾಟ ಮಾಡಿದಾಗ ಮುಸ್ಲಿಮರು ತಮ್ಮದೇ ಆದ ಖಿಲಾಫತ್ ಚಳವಳಿಯನ್ನ ಆರಂಭ ಮಾಡಿದ್ರು. ಇದು ಸ್ವಾತಂತ್ರ್ಯ ಹೋರಾಟ ಮಾಡ್ತಿದ್ದ ಹಲವು ನಾಯಕರಿಗೆ ಅಸಮಾಧಾನ ಹುಟ್ಟಿಸ್ತು. ನಾವು ದೇಶ, ನೆಲ, ಸಂಸ್ಕೃತಿ ಅಂತ ಹೋರಾಟ ಮಾಡಿದ್ರೆ ಇವರು ಧರ್ಮದ ಪರವಾಗಿ ಪ್ರತ್ಯೇಕ ಆಗ್ತಿದಾರಲ್ಲ ಅನ್ನೋದು ಬೇಸರ ತಂದಿತ್ತು. ಮುಸ್ಲಿಂ ಲೀಗ್ನಂತಹ ಧಾರ್ಮಿಕ ರಾಜಕೀಯ ವೇದಿಕೆಗಳು ಪ್ರತ್ಯೇಕತೆಯನ್ನ ಕುಮ್ಮಕ್ಕು ಕೊಡ್ತಾ ಇದ್ರು. ಕಾಂಗ್ರೆಸ್ ಸ್ಟ್ರಾಂಗ್ ಇದ್ರೂ ಕೂಡ ಅದರ ಉದ್ದೇಶ ಸ್ವಾತಂತ್ರ್ಯ ಕೊಡಿಸೋದು ಮಾತ್ರ ಆಗಿತ್ತು. ಹೀಗಾಗಿ ಈ ನೆಲದ ಸಂಸ್ಕೃತಿಯ ರಕ್ಷಣೆಗೆ, ಇಲ್ಲಿನ ಹಿಂದೂಗಳನ್ನ ಒಗ್ಗೂಡಿಸೋಕೆ, ಜಾತಿಯಿಂದ ಮೇಲೆ ಬಂದು ಹಿಂದೂ ಸಾಮಾಜಿಕ ಐಡೆಂಟಿಟಿಯನ್ನ ಬಲಯುತಗೊಳಿಸೋಕೆ, ಬ್ರಿಟಿಷರ ತಾರತಮ್ಯದ ಧೋರಣೆಗಳ ವಿರುದ್ಧ ಹೋರಾಡೋಕೆ RSS ಎದ್ದು ನಿಲ್ತು ಅಂತ RSS ಇತಿಹಾಸಕಾರರು ಹೇಳ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಆಗಿದ್ದೇನು? RSS ವಿರೋಧಿಗಳು ಒಂದು ಬಲವಾದ ವಾದವನ್ನ ಮಾಡ್ತಾರೆ. RSS ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ, ಬ್ರಿಟಿಷರ ಪಕ್ಷಪಾತಿಗಳಾಗಿದ್ರು, ಅವರೊಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ರು ಅನ್ನೋ ಆರೋಪ ಮಾಡ್ತಾರೆ. ಆದರೆ ಇನ್ನೊಂದು ವರ್ಗ ಅದನ್ನ ಬಲವಾಗಿ ವಿರೋಧ ಮಾಡುತ್ತೆ. RSS ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿತ್ತು ಅನ್ನೋದಕ್ಕೆ ಹೆಡ್ಗೇವಾರ್ ಹಾಗೂ ಸಾವರ್ಕರ್ ಅವರೇ ಕಾರಣ. ಅವರೇ RSSನ ಮೂಲ ಕರ್ತೃಗಳಾಗಿದ್ರು. ಹೀಗಿರುವಾಗ RSS ಬ್ರಿಟಿಷರ ವಿರುದ್ಧ ಹೋರಾಡಿಲ್ಲ ಅಂತ ಹೆಂಗೆ ಹೇಳ್ತೀರಾ ಅಂತ ಅದಕ್ಕೆ ಪ್ರತಿವಾದವನ್ನು ಮುಂದಿಡಲಾಗುತ್ತೆ. RSSನ ಹೊಸ ಚಾಪ್ಟರ್. RSS ಅನ್ನೋ ಸಂಘಟನೆಗೆ ಈಗ 100 ವರ್ಷ ಕಳೆದಿದೆ. ಆದರೆ 100 ವರ್ಷದ ಹಿಸ್ಟ್ರಿಯನ್ನು ತಿರುಗಿದಾಗ ಅಲ್ಲಿ 2 ವಿಚಾರಗಳನ್ನು ವಿಂಗಡಿಸ್ಕೊಳ್ಬೋದು. ಅದರಲ್ಲಿ ಸ್ವಾತಂತ್ರ್ಯ ಪೂರ್ವದ್ದು ಒಂದಾದರೆ ಸ್ವಾತಂತ್ರ್ಯ ನಂತರದ್ದು ಬೇರೆ ಇದೆ ಚಾಪ್ಟರ್. ಅದರಲ್ಲೂ ಜಸ್ಟ್ ಆಫ್ಟರ್ ಇಂಡಿಪೆಂಡೆನ್ಸ್ RSS ಗಂಭೀರ ಆರೋಪಗಳನ್ನು ಫೇಸ್ ಮಾಡ್ತು. ಗಾಂಧೀಜಿಯನ್ನ ಕೊಂದ ಆರೋಪದಿಂದ ಹಿಡಿದು ಇತ್ತೀಚೆಗೂ ಕೂಡ ಹಲವು ಕೋಮು ಸಂಘರ್ಷಗಳ ಹಿಂದೆ RSS ಕೈವಾಡದ ಆರೋಪಗಳನ್ನು ಮಾಡಲಾಗುತ್ತೆ. RSSನೊಂದಿಗೆ ನಿಕಟ ಸಂಪರ್ಕವನ್ನು ಒಂದು ಕಾಲದಲ್ಲಿ ಇಟ್ಕೊಂಡಿದ್ದ ನಾಥೂರಾಮ್ ಗೋಡ್ಸೆ ಗಾಂಧಿ ಹತ್ಯೆ ಮಾಡೋಕೆ RSS ಕುಮ್ಮಕ್ಕು ಕಾರಣ ಅಂತ ಕೆಲವರು ಆರೋಪ ಮಾಡ್ತಾರೆ. ಇದೇ ಕಾರಣ ಕೊಟ್ಟು RSS ಸಂಘಟನೆಯನ್ನ ಅಂದಿನ ನೆಹರು ಸರ್ಕಾರ ಕೆಲ ಕಾಲ ಬ್ಯಾನ್ ಕೂಡ ಮಾಡಿತ್ತು. ಆದರೆ ಅದಾದ 1 ವರ್ಷಕ್ಕೆ ಇದನ್ನು ವಾಪಸ್ ಪಡೆಯಲಾಗಿತ್ತು. ಇನ್ನು ಭಾರತಕ್ಕೆ ತ್ರಿವರ್ಣ ಧ್ವಜವನ್ನು ಕೂಡ RSSನವರು ಇದು ಬೇಡ ಅಂತ ಹೇಳಿದರು. ಭಗವಾ ಧ್ವಜ ಹಿಂದೂ ಧಾರ್ಮಿಕ ಐಕಾನ್ ಆಗಿರುವಂತಹ ಅಥವಾ ಆ ಸಂಕೇತವಾಗಿರುವ ಕೇಸರಿ ಧ್ವಜವನ್ನು ರಾಷ್ಟ್ರಧ್ವಜ ಮಾಡಬೇಕು ಅಂತ RSS ಪಟ್ಟು ಹಿಡಿದಿತ್ತು. ಜೊತೆಗೆ ಸಂವಿಧಾನ ರೆಡಿಯಾದಾಗ ಅದನ್ನು ಆರಂಭದಲ್ಲಿ ಒಪ್ಕೊಂಡಿರಲಿಲ್ಲ, ಮನುಸ್ಮೃತಿಯ ಒಂದಷ್ಟು ಅಂಶಗಳನ್ನು ಸೇರಿಸಬೇಕು ಅಂತ ಕೇಳ್ಕೊಂಡಿದ್ರು ಅನ್ನೋ ಆರೋಪಗಳನ್ನು ಮಾಡಲಾಗುತ್ತೆ. ಈಗ ಕೂಡ RSS ಅಂದರೆ ಮನುವಾದಿಗಳು ತಾರತಮ್ಯ ಮಾಡ್ತಾರೆ ಅನ್ನೋ ಆರೋಪಗಳನ್ನು ಪೊಲಿಟಿಕಲ್ ರೈವಲ್ಸ್ ಎದುರಾಳಿಗಳು ಮಾಡ್ತಾರೆ. ಜೊತೆಗೆ ಭಾರತದ ಸಂವಿಧಾನದಂತೆ ಇವರು ನಡೆದುಕೊಳ್ತಿಲ್ಲ, ಇವರಿಗೆ ಹಿಂದೂ ರಾಷ್ಟ್ರ ಬೇಕು, ಸಂವಿಧಾನ ಸೆಕ್ಯುಲರ್ನಂತೆ ಇವರು ಹಿಂದೂ ರಾಷ್ಟ್ರ ಅಂತಾರೆ, ಇವರಿಗೆ ಮುಸ್ಲಿಮರನ್ನು ಕಂಡ್ರೆ ಆಗಲ್ಲ, ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ದ್ವೇಷ ಹುಟ್ಟು ಹಾಕ್ತಾರೆ ಅನ್ನೋ ಆರೋಪಗಳನ್ನು ಇವರ ಪೊಲಿಟಿಕಲ್ ರೈವಲ್ಸ್ ಮಾಡ್ತಾರೆ. ಇವತ್ತು ರಾಜಕೀಯವಾಗಿ ಇಷ್ಟು ಧ್ರುವೀಕರಣ ಆಗೋಕ್ಕೂ ಈ ಆರೋಪಗಳೇ ಕಾರಣ. ಆದರೆ RSSನ ಇತಿಹಾಸದಲ್ಲಿ ಬರೀ ಆರೋಪ ಮಾತ್ರ ಇರೋದಲ್ಲ, ಯಾರು ಬ್ಯಾನ್ ಮಾಡಿದ್ರೋ ಅವರೇ ಇವರನ್ನು ಸನ್ಮಾನ ಮಾಡಿದ ಉದಾಹರಣೆ ಇದೆ. 1962ರಲ್ಲಿ ಚೀನಾ ಯುದ್ಧ ಟೈಮ್ನಲ್ಲಿ RSS ಕಾರ್ಯಕರ್ತರು ಅದ್ಭುತವಾಗಿ ಕೆಲಸ ಮಾಡಿದ್ರು ಅಂತ ಅಂದಿನ ನೆಹರು ಸರ್ಕಾರ 1963ರಲ್ಲಿ
100 RSS ಸ್ವಯಂ ಸೇವಕರನ್ನ ಗಣರಾಜ್ಯ ದಿನದ ಪರೇಡ್ನಲ್ಲಿ ಭಾಗವಹಿಸೋಕೆ ಅವಕಾಶ ಕೊಟ್ಟಿದ್ರು. ಕೆಲವರು ಇಲ್ಲ ಇದೆಲ್ಲ ಸುಳ್ಳು, ಆಹ್ವಾನ ಕೊಟ್ಟಿದ್ದೆಲ್ಲ ಸುಳ್ಳು, ಇದು ಅವಾಗ ಪಬ್ಲಿಕ್ ಆಗಿತ್ತು, ಯಾರು ಬೇಕಾದರೂ ಪಾಲ್ಗೊಳ್ಬೋದಾಗಿತ್ತು, RSSನವರು ಕೂಡ ಬಂದು ಪಾಲ್ಗೊಂಡ್ರು, ನೆಹರೂನೇ ಪ್ರೀತಿಯಿಂದ ಕರೆದಿದ್ರು ಅಂತ ಹೇಳೋದಕ್ಕೆ ಎವಿಡೆನ್ಸ್ ಇಲ್ಲ ಅನ್ನೋ ತರ್ಕವನ್ನು ಕೂಡ ಮುಂದಿಡ್ತಾರೆ. ಆದರೆ ನೆಹರು ಪ್ರಧಾನಿಯಾಗಿದ್ದಾಗ ಗಣರಾಜ್ಯೋತ್ಸವ ಪರೇಡ್ನಲ್ಲಿ RSSನ ತುಕಡಿ ಪಥಸಂಚಲನ ಮಾಡಿದ್ದು ಕೂಡ ಹೌದು, ಅದು ಸತ್ಯ. ಇನ್ನು 1965ರಲ್ಲಿ ಪಾಕಿಸ್ತಾನ ಜೊತೆಗಿನ ಯುದ್ಧದ ಸಮಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ವಪಕ್ಷಗಳ ಸಭೆ ಕರೆದಾಗ ಅಂದಿನ RSS ಸರಸಂಘ ಚಾಲಕರಾಗಿದ್ದ ಮಾಧವ್ ಸದಾಶಿವ ಗೋಲ್ವಾಲ್ಕರ್ ಅವರನ್ನು ಇನ್ವೈಟ್ ಮಾಡಿದರು. ಅಷ್ಟೇ ಅಲ್ಲ, 1971ರ ಬಾಂಗ್ಲಾ ವಿಮೋಚನಾ ಟೈಮ್ನಲ್ಲಿ ಅಂದಿನ ಇಂದಿರಾ ಸರ್ಕಾರಕ್ಕೆ RSS ಸರ್ವ ರೀತಿಯಲ್ಲೂ ಸಪೋರ್ಟ್ ಮಾಡಿತ್ತು. ಸೈನಿಕರಿಗೆ ಬೇಕಾದ ಎಲ್ಲ ಅಗತ್ಯ ಸಹಾಯ ಮಾಡಿತ್ತು. ಯುದ್ಧದ ಸಮಯದಲ್ಲಿ ಬಾಂಗ್ಲಾದಿಂದ ಬಂದ ನಿರಾಶ್ರಿತರನ್ನು ವಾಪಸ್ ಅವರ ದೇಶಕ್ಕೆ ತಲುಪಿಸೋಕೆ ಹೆಲ್ಪ್ ಕೂಡ ಮಾಡಿದರು. ಸೈನಿಕರಿಗೆ ರಕ್ತದಾನ ಕೂಡ ಮಾಡಿದರು. ದಿಲ್ಲಿಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋಕೆ ಸಹಾಯ ಮಾಡಿದರು. ಇದನ್ನು ಅವತ್ತಿನ ಪತ್ರಿಕೆಗಳು, ಮ್ಯಾಗಝೀನ್ಗಳು, ದಾಖಲೆಗಳೇ ಹೇಳ್ತವೆ. ಆದರೆ ತುರ್ತು ಪರಿಸ್ಥಿತಿ ನಂತರ ಕಾಂಗ್ರೆಸ್ ಮತ್ತು RSSನ ಸಂಬಂಧ ಹಾಳಾಗುತ್ತೆ. ಇಂದಿರಾ ಗಾಂಧಿ ವಿರುದ್ಧ ನಡೆದ ಪ್ರತಿಭಟನೆಯ ಹಿಂದೆ RSS ಕೂಡ ಇದೆ ಅಂತ ಆರೋಪಿಸಿ ಇಂದಿರಾ ಗಾಂಧಿ ಸರ್ಕಾರ ಸಂಘಟನೆಯನ್ನು ಬ್ಯಾನ್ ಕೂಡ ಮಾಡಿತ್ತು. ಈ ಟೈಮ್ನಲ್ಲಿ ಅಂದಿನ ಸರಸಂಘ ಚಾಲಕರಾಗಿದ್ದ ದೇವರಸ್ ಇಂದಿರಾ ಗಾಂಧಿಗೆ ಪತ್ರ ಬರೆದಿದ್ರು. ಈ ಪ್ರತಿಭಟನೆ ನಾವು ಮಾಡ್ತಿಲ್ಲ, ನಮ್ಮ ಮೇಲಿರೋ ನಿಷೇಧವನ್ನು ವಾಪಸ್ ಪಡೀರಿ, ನಿಮಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ಸಿಗದಿದ್ದಾಗ ಅನಿವಾರ್ಯವಾಗಿ ಸರ್ಕಾರದ ವಿರುದ್ಧ RSS ಭೂಗತ ಚಳುವಳಿಯನ್ನು ಶುರು ಮಾಡಿತು. ಅದಾದಮೇಲೆ ದೇಶದ ರಾಜಕೀಯದಲ್ಲಿ ಹೊಸ ಅಲೆ ಏಳ್ತು. ಜನಸಂಘದ ಬದಲಿಗೆ BJP ಅಸ್ತಿತ್ವಕ್ಕೆ ಬಂತು. ಇದು RSSನ ದಿಕ್ಕು ದೆಸೆಯನ್ನು ಚೇಂಜ್ ಮಾಡಿದ್ದಲ್ಲದೆ ದೇಶದ ಪಾಲಿಟಿಕ್ಸ್ಗೂ ಹೊಸ ತಿರುವನ್ನು ಕೊಡ್ತು. BJPಗೆ ಶಕ್ತಿ ಕೊಟ್ಟ RSS ಇಬ್ಬರ ಸಂಬಂಧ ವರ್ಕ್ ಆಗೋದು ಹೇಗೆ? 1980ರ ನಂತರ ಅಂದರೆ BJP ಹುಟ್ಟಿದ ನಂತರ RSSಗೆ ಹೊಸ ಶಕ್ತಿ ಬರುತ್ತೆ. RSS ಪರೋಕ್ಷವಾಗಿ BJP ಮೂಲಕ ರಾಜಕಾರಣದ ಹೊಸ ಪವರ್ ಸೆಂಟರ್ ಆಗಿ ಕಾಣಿಸ್ಕೊಡುತ್ತೆ. ಇಲ್ಲಿ ಡೇ ಒನ್ನಿಂದಲೂ RSS ಎಲ್ಲೂ ತಾನು ರಾಜಕೀಯ ಪಕ್ಷ, ರಾಜಕೀಯ ಸಂಘಟನೆ ಅಂತ ಹೇಳ್ಕೊಂಡಿಲ್ಲ. BJP ತನ್ನ ಶಿಶು ಅಂತ ಓಪನ್ ಆಗಿ ಹೇಳಲಿಲ್ಲ. ಆದರೆ ಪರೋಕ್ಷವಾಗಿ ಅವರು ದೇಶದ ರಾಜಕೀಯದಲ್ಲಿ ಪ್ರಭಾವ ಬೀರೋದನ್ನ ಯಾರೂ ಅಲ್ಲಗಳೆಯಕ್ಕಾಗಲ್ಲ. ಇವತ್ತು ದೇಶವನ್ನ ಆಳ್ತಿರೋ BJPಗೆ ಸೈದ್ಧಾಂತಿಕ ತಾಯಿ ಇದ್ದ ಹಾಗೆ RSS. ಅಷ್ಟೇ ಯಾಕೆ, ಆರಂಭದಿಂದಲೂ BJPಯನ್ನ ಕಟ್ಟಿಕೊಂಡು ಬಂದ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಅಟಲ್ ಬಿಹಾರಿ ವಾಜಪೇಯಿ, ಈಗ ದೇಶವನ್ನ ರೂಲ್ ಮಾಡ್ತಿರೋ PM ನರೇಂದ್ರ ಮೋದಿ, ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಅಮಿತ್ ಶಾ, ರಾಜನಾಥ್ ಸಿಂಗ್, ರಾಜ್ಯಗಳಲ್ಲಿರೋ ಮುಖ್ಯಮಂತ್ರಿಗಳು, ಇದ್ದಂತಹ ಮುಖ್ಯಮಂತ್ರಿಗಳ ಹಿಂದೆ ಎಲ್ಲರೂ RSS ಹಿನ್ನೆಲೆಯಿಂದ ಬಂದವರು. ಸೊ ಇವತ್ತಿಗೂ ಎಲ್ಲ BJP ನಾಯಕರು ಕೂಡ RSSನ ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಮಾಡ್ತಾರೆ. ದೇಶದಲ್ಲಿ ದೊಡ್ಡ ನೆಟ್ವರ್ಕ್ ಹೊಂದಿರೋ ಈ ಸಂಘಟನೆ ನೇರವಾಗಿ ಎಲೆಕ್ಷನ್ ಬಂದಾಗ BJP ಪರವಾಗಿ ಕೆಲಸ ಮಾಡುತ್ತೆ. ಹಾಗೆ ಇಲ್ಲಿಂದ ತಯಾರಾದ ನಾಯಕರು BJP ಮೂಲಕ ದೇಶದ ರಾಜಕೀಯಕ್ಕೆ ಬರೋದ್ರಿಂದ ಸಹಜವಾಗಿ ಇದನ್ನ ಶಾಡೋ ಪೊಲಿಟಿಕಲ್ ಪವರ್ ಅಂತ ಪರಿಗಣಿಸಲಾಗುತ್ತೆ. ದೇಶದ ರಾಜಕಾರಣದಲ್ಲಿ ವಿಶೇಷವಾದ ಸ್ಥಾನವನ್ನ ಇವರು ಸ್ಥಾಪಿಸಿಕೊಂಡಿದ್ದಾರೆ. ಹೇಗಿದೆ RSS ಆಡಳಿತ? RSS ಆಗಲೇ ಹೇಳಿದ ಹಾಗೆ ವಿಶ್ವದ ಅತಿ ದೊಡ್ಡ ಸ್ವಯಂ ಸೇವಾ ಸಂಘಟನೆ. ಇದರಲ್ಲಿ ಹಲವು ಸಂಘಟನೆಗಳು ಅಂಗಸಂಸ್ಥೆಗಳ ರೀತಿಯಲ್ಲಿ ಕೆಲಸ ಮಾಡ್ತವೆ. ರಾಜಕೀಯ ಮುಖದ ಹಾಗೆ BJP ಇದೆ. ಇವುಗಳ ಜೊತೆಗೆ ರೈತ ಘಟಕವಾಗಿ ಭಾರತೀಯ ಕಿಸಾನ್ ಸಂಘ, ಮುಸ್ಲಿಂ ಘಟಕವಾಗಿ ಮುಸ್ಲಿಂ ಮಂಚ್ ಇದೆ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್, ಹೀಗೆ ಹಲವು ದೊಡ್ಡ ಸಂಘಟನೆಗಳು RSSನ ಅಂಗ ಸಂಸ್ಥೆಗಳಂತೆ ಕೆಲಸ ಮಾಡ್ತಿವೆ. ಅಫ್ಕೋರ್ಸ್ ಎಲ್ರಿಗೂ ಅವರವ್ರದೇ ಸ್ವಂತ ನಿರ್ಧಾರಗಳನ್ನು ಕೈಗೊಳ್ಳೋ ಅವಕಾಶ ಇದೆ. ಅವರವ್ರ ಡಿಸಿಷನ್ ಅವರು ತಗೊಳ್ತಾರೆ. ಅಫಿಲಿಯೇಷನ್ ಇರಬಹುದು ಕೆಲವರೊಂದಿಗೆ, BJPಯೊಂದಿಗಂತೂ ಅದನ್ನೂ ಇಲ್ಲ ಅಂತ RSS ಹೇಳ್ಕೊಳ್ಳುತ್ತೆ. ಆದರೆ RSSನ ಪ್ರಭಾವ ಇಲ್ಲದೆ ಇಲ್ಲಿ ನಿರ್ಧಾರಗಳು ಹೊರಬರಲ್ಲ ಅನ್ನೋದನ್ನ RSS ಬಲ್ಲವರು ಸ್ಪಷ್ಟವಾಗಿ ಹೇಳ್ತಾರೆ. RSSನ ಸ್ಟ್ರಕ್ಚರ್ ನೋಡೋದಾದ್ರೆ ಮೊದಲಿಗೆ ಸರಸಂಘ ಚಾಲಕ್ ಅಂದರೆ RSSನ ಮುಖ್ಯಸ್ಥರು ಬರ್ತಾರೆ. ಆಮೇಲೆ ಅವರ ಕೆಳಗೆ ಸರ ಕಾರ್ಯವಾಹಕ್ ಅಂದರೆ ಪ್ರಧಾನ ಕಾರ್ಯದರ್ಶಿ ಥರ ಇರ್ತಾರೆ. ಇವರ ನೆಕ್ಸ್ಟ್ 5 ಸ್ಥಾನ ಬರುತ್ತೆ. ಇವರನ್ನ ಸಹ ಸರ ಕಾರ್ಯವಾಹ ಅಥವಾ ಜಂಟಿ ಪ್ರಧಾನ ಕಾರ್ಯದರ್ಶಿ ಅಂತ ಕರಿಬೋದು. ಇದರ ಕೆಳಗೆ ಮತ್ತು 3 ವಿಭಾಗಗಳಿವೆ. ಒಂದು ಸೇವಾ ಪ್ರಮುಖ ಅಂದರೆ RSSನ ಸೇವಾ ಚಟುವಟಿಕೆಗಳನ್ನು ಮಾಡೋದು, ರಕ್ತದಾನ ಶಿಬಿರ, ಸ್ವಚ್ಛತಾ ಕಾರ್ಯ ಇತ್ಯಾದಿಗಳನ್ನು ಮೇಲ್ವಿಚಾರಣೆ ಮಾಡೋರು. ನೆಕ್ಸ್ಟ್ ಬೌದ್ಧಿಕ ಪ್ರಮುಖ ಅಂದರೆ ಕಾರ್ಯಕರ್ತರ ಬೌದ್ಧಿಕ ವಿಕಸನಕ್ಕೆ ಬೇಕಾಗಿರೋ ಆಕ್ಟಿವಿಟೀಸ್ ನಡೆಸೋರು. ಮೂರನೇದು ಪ್ರಚಾರಕ್ ಪ್ರಮುಖ ಅಂದರೆ ಸ್ವಯಂ ಸೇವಕರ ನೆಟ್ವರ್ಕ್ನ ಮೇಲ್ವಿಚಾರಣೆ ನಡೆಸೋರು. ಈ ರೀತಿ 3 ವಿಭಾಗ. ಇದರಲ್ಲಿ ಸೇವಾ ಪ್ರಮುಖ ಅಡಿಯಲ್ಲಿ ಮತ್ತೆ ಸಹ ಸೇವಾ ಪ್ರಮುಖ ಬರ್ತಾರೆ. ಸಹ ಸೇವಾ ಪ್ರಮುಖ ಅಂದರೆ ಜಂಟಿ ಸೇವಾ ಮೇಲ್ವಿಚಾರಕ. ಆಮೇಲೆ ಬೌದ್ಧಿಕ ಪ್ರಮುಖ ಅಡಿಯಲ್ಲಿ
ಸಹ ಬೌದ್ಧಿಕ ಪ್ರಮುಖ ಅಂದರೆ ಜಂಟಿ ಬೌದ್ಧಿಕ ಮೇಲ್ವಿಚಾರಕರು ಬರ್ತಾರೆ. ನಂತರ ಈ ಪ್ರಚಾರಕ ಪ್ರಮುಖ ಅಡಿಯಲ್ಲೂ ಕೂಡ ಸಹ ಪ್ರಚಾರಕ ಪ್ರಮುಖ ಅಂದರೆ ಜಾಯಿಂಟ್ ವಾಲಂಟಿಯರ್ ಇನ್ಚಾರ್ಜ್ ಅಂತ ಅವ್ರು ಬರ್ತಾರೆ. ಏನು ಇವುಗಳ ನೆಕ್ಸ್ಟ್ ಇನ್ನೆರಡು ಬ್ರಾಂಚ್ ಬರುತ್ತೆ. ಒಂದು ಸಂಪರ್ಕ ಪ್ರಮುಖ ಅಂತ, ಇದರ ಅರ್ಥ ಒಂದು ಊರಿನ ಗಣ್ಯ ವ್ಯಕ್ತಿಯನ್ನು ಸಂಪರ್ಕ ಮಾಡಬೇಕಾದ ಸಂದರ್ಭ ಬಂದಾಗ ಇವರ ಅದರ ಮೇಲ್ವಿಚಾರಣೆ ಮಾಡ್ತಾರೆ. ತದನಂತರ ಶಾರೀರಿಕ ಪ್ರಮುಖ ಅಂದರೆ ಸಂಘದ ಕಾರ್ಯಕರ್ತರ ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ ನೋಡ್ಕೊಳ್ಳೋರು ಅವ್ರು ಬರ್ತಾರೆ. ಏನು ಇವೆರಡರ ಅಡಿಯಲ್ಲಿ ಸಹ ಸಂಪರ್ಕ ಪ್ರಮುಖ ಅಂದರೆ ಜಂಟಿ ಸಂಪರ್ಕ ಮೇಲ್ವಿಚಾರಕ ಮತ್ತು ಸಹ ಶಾರೀರಿಕ ಪ್ರಮುಖ ಅಂದರೆ ಜಂಟಿ ದೈಹಿಕ ಚಟುವಟಿಕೆ ಮೇಲ್ವಿಚಾರಕ ಬರ್ತಾರೆ. ಇದಾದಮೇಲೆ ಪ್ರಚಾರ ಪ್ರಮುಖ ಅಂದರೆ RSSನ ವಿಚಾರಗಳನ್ನು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಜನರಿಗೆ ತಲುಪಿಸೋಕೆ ಪ್ರಚಾರ ಮಾಡೋಕಿರೋ ಹೆಡ್ಡನ್ನು ಈ ರೀತಿ ಕರೀತಾರೆ. ಇವ್ರ ಜೊತೆಗೆ ವ್ಯವಸ್ಥಾ ಪ್ರಮುಖ ಅಂದರೆ ಆಡಳಿತದ ಮೇಲ್ವಿಚಾರಕರಿರ್ತಾರೆ. ಇವೆರಡು ವಿಭಾಗಗಳ ಕೆಳಗೆ ಮತ್ತೆರಡು ಸ್ಥಾನಗಳಿವೆ. ಒಂದು ಸಹ ಪ್ರಚಾರ ಪ್ರಮುಖ ಅಂದರೆ ಜಾಯಿಂಟ್ ಪಬ್ಲಿಸಿಟಿ ಇನ್ಚಾರ್ಜ್, ಮತ್ತೊಂದು ಸಹ ವ್ಯವಸ್ಥಾ ಪ್ರಮುಖ ಅಂದರೆ ಜಾಯಿಂಟ್ ಅಡ್ಮಿನಿಸ್ಟ್ರೇಟಿವ್ ಇನ್ಚಾರ್ಜ್ ಬರುತ್ತೆ. RSSನ ಬ್ರಾಂಚಸ್ಸನ್ನು ಶಾಖಾ ಅಂತ ಕರೀತಾರೆ. ದೇಶದಲ್ಲಿ ಇಂತಹ 83,000 ಬ್ರಾಂಚಸ್ ಅಥವಾ ಶಾಖೆಗಳಿವೆ. ಇನ್ನು ಭಾರತ ಮಾತ್ರ ಅಲ್ಲ, ವಿಶ್ವಾದ್ಯಂತ ಸುಮಾರು 156 ರಾಷ್ಟ್ರಗಳಲ್ಲಿ 3,289 ಅಂತಾರಾಷ್ಟ್ರೀಯ ಬ್ರಾಂಚ್ಗಳನ್ನು ಕೂಡ ಶಾಖೆಗಳನ್ನು ಕೂಡ RSS ಹೊಂದಿದೆ. ಅಲ್ಲೆಲ್ಲ ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ ಬಗ್ಗೆ ಅವರು ಅರಿವು ಮೂಡಿಸ್ತಾರೆ. ಏನು ಈ ಸಂಘಟನೆಯಲ್ಲಿ ಅಲ್ಪಾವಧಿ ಮತ್ತು ಪೂರ್ಣಾವಧಿ ಕಾರ್ಯಕರ್ತರಿರ್ತಾರೆ. ಅಲ್ಪಾವಧಿ ಕಾರ್ಯಕರ್ತರು ನಾರ್ಮಲ್ ಮೆಂಬರ್ಸ್ ಆಗಿರ್ತಾರೆ. ಪೂರ್ಣಾವಧಿ ಕಾರ್ಯಕರ್ತರು ಸಂಪೂರ್ಣವಾಗಿ ಮನೆ ಮಠ ಬಿಟ್ಟು ಒಂದು ರೀತಿಯ RSS ಅನ್ನೇ ಜೀವನ ಮಾಡಿಕೊಂಡು ಸನ್ಯಾಸಿ ಜೀವನವನ್ನು ನಡೆಸ್ತಾ ದೇಶದಾದ್ಯಂತ ಸಂಚರಿಸ್ತಾರೆ. ಸಂಘ ಮತ್ತು ಸೇವೆಗಳಿಗೆ ಜೀವನವನ್ನು ಕೊಟ್ಟುಬಿಡ್ತಾರೆ. ಶಾಖೆಯಲ್ಲಿ ಏನು ಮಾಡಲಾಗುತ್ತೆ? ಏನೋ RSS ಶಾಖೆಗಳಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ. RSS ಸದಸ್ಯರು ಬಂದು ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ. ಎಕ್ಸಸೈಸ್ ಮಾಡ್ತಾರೆ, ದೇಶಭಕ್ತಿ ಗೀತೆ ಹಾಡ್ತಾರೆ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ, ಸಂಸ್ಕೃತಿ ಬಗ್ಗೆ, ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ. ಇದರಲ್ಲಿ RSS ಸದಸ್ಯರು ಮತ್ತು ಸದಸ್ಯರಲ್ಲದವರು ಕೂಡ ಭಾಗಿಯಾಗ್ತಾರೆ. ಏನು RSS ಸೋಷಿಯಲ್ ವರ್ಕ್ ಕೂಡ ಮಾಡುತ್ತೆ. ಭೂಕಂಪದಂತಹ ಪ್ರಾಕೃತಿಕ ವಿಕೋಪಗಳಾದಾಗ, ಕೆಲವೊಮ್ಮೆ ಯುದ್ಧದ ಸಂದರ್ಭಗಳಲ್ಲೂ ಕೂಡ ಈ ರೀತಿ ಚಟುವಟಿಕೆಗಳನ್ನು ಮಾಡ್ತಾರೆ. ಸೋಷಿಯಲ್ ವರ್ಕ್ ಅಥವಾ ಸ್ವಯಂ ಸೇವಕರಾಗಿ ಅದರಲ್ಲಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ. ಶಾಲೆಗಳನ್ನು ಕೂಡ ನಡೆಸ್ತಾರೆ. ಅದರಲ್ಲಿ ಭಾರತದ ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಮತ್ತು ದೇಶಭಕ್ತಿ ಎಲ್ಲವನ್ನ ಸಮ್ಮಿಳಿಸಿ ಪ್ರಮೋಟ್ ಮಾಡ್ತಾರೆ. ಹಾಗೆ ಶಾಖೆಗಳಲ್ಲಿ ಪಾಲಿಟಿಕ್ಸ್ ವಿಚಾರ ಬಂದಾಗ ನಮ್ಮ ಸರ್ಕಾರವನ್ನು ತರೋದು ಹೇಗೆ, ಅಂದರೆ BJP ಸರ್ಕಾರವನ್ನು ತರೋದು ಹೇಗೆ, ಯಾವಾಗಲೂ ಗೆಲ್ಲುವಂತೆ ಮಾಡೋದು ಹೇಗೆ, ಪಬ್ಲಿಕ್ ಒಪಿನಿಯನ್ ಸರ್ಕಾರದ ಪರ ಇರೋ ರೀತಿ ಮಾಡೋದು ಹೇಗೆ, ಅಥವಾ ವಿಪಕ್ಷದಲ್ಲಿರೋ ಅಧಿಕಾರಕ್ಕೆ ತರೋದು ಹೇಗೆ, ಇದರ ಬಗ್ಗೆನೂ ಚರ್ಚೆಗಳು, ಸ್ಟ್ರಾಟಜಿಗಳು ಆಗುತ್ತೆ ಅನ್ನೋ ಆರೋಪವನ್ನು ಹೊರಗಿನಿಂದ ಪೊಲಿಟಿಕಲ್ ರೈವಲ್ಸ್, ಎದುರಾಳಿಗಳು ಮಾಡ್ತಾರೆ. ಆದರೆ RSS ಇದನ್ನು ಅಲ್ಲಗಳೆಯತ್ತೆ ನಿರಾಕರಿಸುತ್ತೆ. ಹೊಸ RSS ಏನು ಹೆಡ್ಗೇವಾರ್ ಅವರು RSS ಹುಟ್ಟಿದಾಗ ಹಿಂದೂ ಮತ್ತು ಹಿಂದೂ ಸಂಸ್ಕೃತಿ ಮಾತ್ರ ಅಂತ ಹೇಳ್ತಿದ್ರು. ಆದರೆ ಈಗ ಈ ಸಂಘಟನೆಯಲ್ಲೂ ಹಲವು ಬದಲಾವಣೆ ಆಗಿದೆ. RSS ಬರೀ ಹಿಂದೂ ಸಂಘಟನೆಯಾಗಿ ಮಾತ್ರ ಗುರುತಿಸ್ಕೊಳ್ತಾ ಇಲ್ಲ. ದೇಶದಲ್ಲಿ ರಾಷ್ಟ್ರೀಯತೆಯ ಹೆಸರಲ್ಲಿ ಹಲವು ಸಾಮಾಜಿಕ ಕೆಲಸಗಳಲ್ಲಿ, ಸಂಘಟನಾತ್ಮಕ ಕೆಲಸಗಳಲ್ಲಿ ತಾವು ತೊಡಗಿಸಿಕೊಂಡಿರೋದಾಗಿ RSS ಈಗ ಪ್ರೊಜೆಕ್ಟ್ ಮಾಡಿಕೊಳ್ಳುತ್ತೆ. ಇವತ್ತು ಮುಸ್ಲಿಂ ಮಂಚ್ ಅನ್ನೋ ಘಟಕ ಸ್ಥಾಪಿಸಿ ಮುಸ್ಲಿಮರಿಗೂ RSSನಲ್ಲಿ ವೇದಿಕೆ ಇದೆ ಅಂತ ಹೇಳ್ತಾರೆ. ಇವತ್ತಿನ RSS ಮುಖ್ಯಸ್ಥರಂತೂ ಕೃಷಿ ಕ್ಷೇತ್ರದಿಂದ ಹಿಡಿದು ಸ್ಪೇಸ್ ತನಕ ದೇಶದ ಜನರು ಹೇಗೆ ತೊಡಗಿಸಿಕೊಳ್ಳಬೇಕು ಅನ್ನೋದನ್ನು ಮಾತನಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ನಾವು ಎಲ್ಲರೊಂದಿಗೂ ಒಳಗೊಳ್ಳುವ ಸಂಘಟನೆಯಾಗಬೇಕು, ಎಲ್ಲ ಕ್ಷೇತ್ರದಲ್ಲೂ ರಾಷ್ಟ್ರೀಯತೆಯನ್ನು ಹರಡುವಂತೆ RSS ಎಲ್ಲರನ್ನ ಸಂಘಟಿಸಬೇಕು ಅಂತ ಹೇಳ್ತಾರೆ ಮೋಹನ್ ಭಾಗವತ್. ಹಿಂದುಳಿದ ಸಮುದಾಯಗಳು ಮೇನ್ ಸ್ಟ್ರೀಮ್ಗೆ ಬರಬೇಕು ಅನ್ನೋ ಪ್ರಬಲ ಪ್ರಯತ್ನವನ್ನು ಕೂಡ RSS ಮಾಡ್ತಾ ಇದೆ. ಜಾತಿ ಪದ್ಧತಿ ಔಟ್ಡೇಟೆಡ್, ಅದರ ವ್ಯಾಖ್ಯಾನವು ಈಗ ಔಟ್ಡೇಟೆಡ್. ಜಾತಿಗಳಿಂದ ಮೀರಿ ಹೊರಬಂದು ನಾವು ಒಂದು ಭಾರತೀಯ ಪರಂಪರೆಯಾಗಿ, ಸನಾತನ ಪರಂಪರೆಯಾಗಿ ಒಗ್ಗೂಡಬೇಕು, ರಾಷ್ಟ್ರೀಯ ಐಕ್ಯತೆಗೆ ಇದು ಅನಿವಾರ್ಯ ಅನ್ನೋ ರೀತಿಯಲ್ಲಿ ಇವತ್ತು ಕೂಡ RSS ಮಾತನಾಡುತ್ತೆ. ಎಲ್ಲ ಕಡೆ ಹಳ್ಳಿಗಾಡಿಗೂ ಹೋಗಿದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದೆ. ಇದು RSSನ ಸ್ಟೋರಿ ಸ್ನೇಹಿತರೆ. ಬ್ರೀಫ್ ಆಗಿ ಹೇಳೋ ಪ್ರಯತ್ನವನ್ನು ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು? ನೀವು ಯಾವತ್ತಾದರೂ RSS ಶಾಖೆಗೆ ಹೋಗಿದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಕಾಮೆಂಟ್ ಮಾಡಿ ತಿಳಿಸಬಹುದು. ನಿಮ್ಮ ಟೀಕೆ ಟಿಪ್ಪಣಿಗಳಿದ್ರೂ ಕೂಡ ಅದು ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.